ಹಲೋ ಪ್ರೀತಿ ವೀಕ್ಷಕರೇ, ನೀವು ಕೆಲವೊಂದು ಹೆಣ್ಮಕ್ಳ ಬಗ್ಗೆ ಕೇಳಿರ್ಬೋದು. ಅವಳು ಬಂದು ನೋಡು, ನಿನ್ ಗಂಡನ ಹಾರಿಸ್ಕೊಂಡು ಹೋಗ್ಬೋದು, ಹುಷಾರಾಗಿರು ಹಾಗಂತ ನೀವು ಹೇಳಿರ್ಬೋದು, ಅಥವಾ ಬೇರೆಯವರು ಹೇಳಿರ್ಬೋದು. ನೆನ್ಪು ಮಾಡ್ಕೊಳ್ಳಿ. ಈಗ ಯಾಕೆ ಆ ತರ ಒಂದು ಪರಿಸ್ಥಿತಿ ಬರುತ್ತೆ? ಹೆಣ್ಮಕ್ಳು ನಿಮ್ಮ ಗಂಡನ್ನ ಅಥವಾ ನಿಮ್ಮ ಪ್ರೀತಿ ಪಾತ್ರನಾದ ವ್ಯಕ್ತಿಯನ್ನ ಯಾಕೆ ಹಾರಿಸ್ಕೊಂಡು ಹೋಗ್ತಾರೆ? ಅದರಿಂದ ನೀವು ನಿಮ್ಮ ಗಂಡನ್ನ ಉಳಿಸ್ಕೊಳ್ಳೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಕ್ಷೇಮ ಕಾರ್ಯಕ್ರಮ. ಕೆಲವು ಶನಿವಾರಗಳಲ್ಲಿ ನಾವು ತಿಳಿದುಕೊಂಡಿದ್ವಿ ಹೆಣ್ಣಿಗೆ ಏನ್ ಬೇಕು ಅಂತ. ಅದು ಗಂಡಿಗೆ ಹೆಣ್ಣಿನ ಬಗ್ಗೆ ತಿಳಿಸ್ಕೊಡೋದಾಗಿತ್ತು. ಇವತ್ತು ಗಂಡಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಅದು ಒಬ್ಬ ಪ್ರಬುದ್ಧನಾದ, ಅಂದ್ರೆ 18 ದಾಟಿದ ವ್ಯಕ್ತಿ, ಅದರಲ್ಲೂ ಮದುವೆ ಆದ ನಂತರ 21 ವರ್ಷಗಳ ನಂತರ ಒಬ್ಬ ಗಂಡಿಗೆ ಏನು ಬೇಕು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಈ ಗಂಡನ ಉಳಿಸ್ಕೊಳ್ಳುವ ಯುದ್ಧದಲ್ಲಿ ಗೆಲ್ಬಹುದು ಅಂತ ಅನ್ಸುತ್ತೆ. ಬಹಳ ಸರಿ ಇದೊಂಥರ ತುಂಬಾ ಸೆನ್ಸೇಷನಲ್ ಟಾಪಿಕ್ ಆಗ್ಬಿಡುತ್ತೆ. ಅದರ ಮೀರಿ ಕೆಲವೊಂದು ಮನೋವೈಜ್ಞಾನಿಕ ಹಾಗೂ ಸಾಮಾಜಿಕ ಸತ್ಯಗಳಿದ್ದಾವೆ. ಅವನ್ನ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಮದ್ವೆ ಯಾಕಾಗ್ತಾನೆ, ಅದೇ ಹೆಣ್ಣಿರ್ಲಿ ಅಥವಾ ಗಂಡಿರ್ಲಿ, ಯಾರೇ ಪ್ರೊಫೈಲ್ ನೋಡುವಾಗ ನೀವು ಮ್ಯಾಟ್ರಿಮೋನಿಯಲ್ಲಿ ಹೋಗಿ ಅಥವಾ ಹೇಗೆ ಅರೇಂಜ್ ಆಗಿರ್ಲಿ ಅಥವಾ ಲವ್ ಮ್ಯಾರೇಜ್ ಇರ್ಲಿ, ಫಸ್ಟ್ ನೋಡೋದು ಲುಕ್ ಅಂಡ್ ಫೀಲ್, ನೆಕ್ಸ್ಟ್ ಗುಣ ಸ್ವಭಾವ, ಆಮೇಲೆ ಬ್ಯಾಕ್ ಗ್ರೌಂಡ್, ಅಪ್ಪ ಅಮ್ಮ ಅವರ ಕೌಟುಂಬಿಕ ಜೀವನ, ಹಾಗೆ ಅವರು ಬಂದಂತಹ ಹಿನ್ನೆಲೆ. ಈ ಎಲ್ಲ ಅಂಶಗಳಲ್ಲಿ ಸಮಾನವಾಗಿದೆ. ಅವಳು ನನ್ನಂತೆಯೇ ಇದ್ದಾಳೆ, ಅವನು ನನ್ನಂತೆಯೇ ಇದ್ದಾನೆ ಅಂತ ಅನ್ಸಿದ ತಕ್ಷಣ ಅಲ್ಲಿ ಪ್ರೀತಿ ಅಂಕುರವಾಗುತ್ತೆ ಅಥವಾ ಆ ಸಂಬಂಧ ಬೆಳೆಯುತ್ತೆ. ಹಾಗೆ ನೋಡಿದಾಗ ಇಲ್ಲಿ ಕೆಲವೊಂದು ನಿರೀಕ್ಷೆಗಳು ಇರ್ತವೆ. ಅದರಲ್ಲಿ ಏನು, ಹೆಚ್ಚಿನ ಸಂದರ್ಭದಲ್ಲಿ ಗಂಡು ಸಹ ಹೆಣ್ಣಿನಿಂದ ಆರ್ಥಿಕ ಒಂದು ಸಪೋರ್ಟ್, ಸಹಕಾರವನ್ನ ನಿರೀಕ್ಷಿಸ್ತಾನೆ. ಇದನ್ನ ನೆನ್ಪಿಟ್ಕೋಬೇಕು. ಅದು ತಾನು ತಂದುಹಾಕಿದ್ದನ್ನ ಸರಿಯಾದ ರೀತಿ ನಿಭಾಯಿಸ್ಕೊಂಡು ಹೋಗುವ ಕಲೆಯಾದ್ರೂ ಗೊತ್ತಿರ್ಬೇಕು. ಇಲ್ಲ ಆಕೆ ತನ್ನ ಜೊತೆಗೆ ಹೊರಗಡೆ ಹೋಗಿ ಕೆಲಸ ಮಾಡಿ ತಂದು ಹಾಕುವ ಅಥವಾ ಜೊತೆಗೂಡಿ ನಡೆಯುವ ಶಕ್ತಿಯಾದ್ರೂ ಇರಬೇಕು. ಈ ರೀತಿ ಆತ ನಿರೀಕ್ಷಿಸುತ್ತಾನೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಗಂಡ್ಮಕ್ಳು ನೀನು ಹೊರಗಡೆ ಹೋಗಿ ದುಡಿಯೋದ್ ಬೇಡ ಅಂತ ಹೇಳಿದ್ರು ಅವರ ಮನಸ್ಸಿನಲ್ಲಿ ತಾನು ತಂದು ಹಾಕಿದ್ದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸಾಕು ಇವಳು ಅನ್ನುವ ಭಾವನೆ ಇದ್ದೇ ಇರುತ್ತೆ. ಅದು ಒಂದು. ಇನ್ನೊಂದು ಅಂದ್ರೆ, ತಾನು ಹೊರಗಡೆ ಹೋಗಿ ದುಡ್ಕೊಂಡು ಬಂದಾಗ ಅವಶ್ಯಕತೆಗಳು, ಉದಾಹರಣೆಗೆ ಒಂದು ಬಟ್ಟೆ ಇರಬಹುದು, ಆರೋಗ್ಯ ಇರಬಹುದು, ಆಹಾರ ಇರಬಹುದು, ಮಕ್ಕಳ ನಿರ್ವಹಣೆ ಇರ್ಬೋದು, ಮನೆ ನಿರ್ವಹಣೆ ಇರ್ಬೋದು, ಈ ಎಲ್ಲ ನಿರ್ವಹಣೆಯನ್ನ ಮಾಡ್ತಾ, ಅದನ್ನ ವ್ಯವಸ್ಥಿತವಾಗಿ ಮಾಡ್ತಾ, ಸ್ವಲ್ಪನಾದ್ರೂ ಕೂಡಿಟ್ಟು ತನ್ನ ಆರ್ಥಿಕ ಅವಶ್ಯಕತೆಗಳು, ತನ್ನ ಯಾವುದೇ ವೀಕ್ನೆಸ್ ಅನ್ನ ಹೊರಗಡೆ ಬಿಡದಂಗೆನೆ ಹೇಗೆ ಆಕೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋದನ್ನ ಆತ ನಿರೀಕ್ಷಿಸ್ತಾನೆ. ಹಾಗೆ ಇನ್ನೊಂದು, ಗಂಡಿಗೆ ಅಟ್ರಾಕ್ಟಿವ್ ಆಗಿ ಅನ್ಸೋದು ಅಲಂಕಾರ. ಹೆಚ್ಚಿನ ಸಂದರ್ಭದಲ್ಲಿ ಹೆಣ್ಣಿಗೆ ಅವರು ಹೇಳ್ತಾರೆ, ನೀನ್ ಸರಳವಾಗಿದ್ರೇನೆ ಚಂದ, ನೀನ್ ಲಿಪ್ಸ್ಟಿಕ್ ಹಾಕೋಬೇಡ, ನೀನು ಡ್ರೆಸ್ ಮಾಡ್ಕೋಬೇಡ ಹಾಗಂತ ಬಾಯಲ್ಲಿ ಹೇಳ್ತಾರೆ. ಆದ್ರೆ ಬಹುತೇಕ ಗಂಡು ಮಕ್ಕಳಿಗೆ ಅವ್ರು ಲಿಪ್ಸ್ಟಿಕ್ ಹಾಕಿದ್ರು ಗೊತ್ತಾಗಲ್ಲ, ಕಾಡಿಗೆ ಹಾಕಿದ್ರು ಗೊತ್ತಾಗಲ್ಲ, ಚೆನ್ನಾಗಿದ್ದಾರೆ ಅನ್ನೋದಷ್ಟೇ ಗೊತ್ತಾಗುತ್ತೆ, ಅಂಟಿಲ್ ಅನ್ಲೆಸ್ ನೀವು ಹೇಳುವವರೆಗೆ. ಅಷ್ಟು ಒರಟು ಸ್ವಭಾವದ ಗಂಡು ಮಕ್ಕಳು 90% ಇರ್ತಾರೆ. ಕೆಲವಷ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಜೊತೆ ಬೆಳೆದಿರ್ತಾರೆ. ಅವಂತವರಿಗೆ ಹೆಣ್ಣಿನ ಪ್ರತಿ ಒಂದು ಅಂಶವೂ ಕರತಲ ಮಲಕ ಆಗಿರುತ್ತೆ.
ಅವರಿಗೆ ಯಾವ ಲಿಪ್ಸ್ಟಿಕ್ ಹಾಕೋತಾರೆ, ಯಾವ ತರ ಡ್ರೆಸ್ ಮಾಡ್ಕೋತಾರೆ ಎಲ್ಲ ಗೊತ್ತಿರುತ್ತೆ. ದೇ ಆರ್ ವೆರಿ ಎಕ್ಸೆಪ್ಷನಲ್. ಆಮೇಲೆ ಅವರು ತುಂಬಾ ಡೇಂಜರಸ್ ಆಲ್ಸೋ. ಈ ತರ ಒರಟು ಸ್ವಭಾವದ ಗಂಡು ಮಕ್ಕಳು ಯಾವತ್ತೂ ಹೇಳ್ತೀನಿ, ಅವರು ಖಂಡಿತವಾಗ್ಲೂ ಡೇಂಜರ್ ಅಲ್ಲ. ಅವರಿಗೆ ಬೇಕಾಗಿರೋದು ಚೂರಿ ಚೂರು ಪ್ರೀತಿ, ವಿಶ್ವಾಸ. ಅವರು ಮಗುವಿನ ಹಾಗೆ ಇರ್ತಾರೆ. ಅವರಿಗೆ ಅವರ ಪ್ರಬುದ್ಧತೆ ಏನು, ಮೆಚುರಿಟಿ ಏನಿದ್ರು ಅವರ ಕೆಲಸ, ಅವರ ದುಡಿಮೆ, ಅವರ ಹಣ. ಇನ್ನೂ ಹೆಚ್ಚು ಅಂತಂದ್ರೆ ಸೆಕ್ಷುವಲ್ ಅರ್ಜ್. ಸೆಕ್ಷುವಲ್ ಅರ್ಜ್ ಅಂತಂದ್ರೆ ಅದು ಅವರಿಗೆ ಬೇಕಾದಾಗ ಪೂರೈಸಿಕೊಳ್ಳುವ ಕ್ರಿಯೆಯಾಗಿರುತ್ತೆ ಹೊರತಾಗಿ ನಿಮ್ಗೆ ಬೇಕಾದ ಹಾಗೆ ಅವ್ರು ಇರೋದಿಲ್ಲ. ಇದನ್ನು ಸಹಿತ ಗಮನಿಸ್ಕೋಬೇಕು. ತುಂಬಾ ಸರಿ ಇಲ್ಲಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಸಮಸ್ಯೆ. ಹೆಣ್ಣು ಮಕ್ಕಳಿಗೆ, ಹೆಂಡತಿಗೆ ಆತ ಬೇಕು ಅನಿಸಿದಾಗ ಅವನು ದಬ್ಬಾಕೊಂಡು ಮನ್ಕೊಂಡ್ಬಿಡ್ತಾನೆ. ಗಂಡಿಗೆ ಬೇಕಾದಾಗ ಈಕೆ ರೆಡಿ ಇದ್ದಾಳೋ ಇಲ್ವೋ, ಅವನು ತನ್ನ ಆಸೆಯನ್ನ, ತನ್ನ ಕಾಮನೆಯನ್ನ ತೀರಿಸ್ಕೊಂಡ್ಬಿಡ್ತಾನೆ. ಅವಾಗ ಹೆಣ್ಣಿಗೆ ತನ್ನಗೆ ಎಂದು ಚೂರು ಸ್ಪಂದಿಸದ ವ್ಯಕ್ತಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಅಲ್ಲಿ ಯಾಕೆ ರಿಜೆಕ್ಟ್ ಮಾಡ್ತಾಳೆ. ಅವಳು ರಿಜೆಕ್ಟ್ ಮಾಡಿದ ತಕ್ಷಣ ಈ ಒರಟು ಗಂಡಸು, ಓ ಹೆಂಡತಿಗೆ ತಾನು ಬೇಕಾಗಿಲ್ಲ, ಹೆಂಡತಿ ತನ್ನನ್ನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾಳೆ, ಅಥವಾ ಆಕೆಗೆಲ್ಲೋ ಬೇರೆ ಸಂಬಂಧ ಇರಬೇಕು ಅದಕ್ಕಾಗಿ ರಿಜೆಕ್ಟ್ ಮಾಡಿದ್ದಾಳೆ, ಹೀಗೆ ಅಂದ್ಕೊಂಡು ಆತ ಆಕೆ ಮೇಲೆ ಪ್ರೀತಿ ಇದ್ರೆ ಒಂದಷ್ಟು ದಿನ, ವರ್ಷಗಳ ಕಾಲ ತಾನು ಅನುಭವಿಸ್ಕೊಂಡು ಅವಳ ಮೇಲೆ ಸಂಶಯ ಪಟ್ಕೊಂಡು ಅವಳ ಹತ್ರ ಹೋಗ್ದಂಗೆ ಅವಳಿಗೂ ನರಳಿಸ್ತಾ ತಾನು ನರಳ್ತಾ ಇರ್ತಾನೆ. ಆದ್ರೆ ಒಳಗಡೆ ಅವಳ ಬಗ್ಗೆನೇ ಆಸಕ್ತಿ ಇರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಈ ತರ ನೋಡ್ಬಿಟ್ಟು, ಓ ಅವಳು ಬೇರೆ ಕಡೆ ನೋಡ್ಕೊಂಡ್ರೆ ನಾನು ಯಾಕೆ ನೋಡ್ಕೊಬಾರ್ದು ಬೇರೆ ಕಡೆ, ಈ ತರ ಅಂದ್ಕೊಂಡು ಬೇರೆ ಸಂಬಂಧಗಳನ್ನ ಅರಸುವಂತಹ ಸಂದರ್ಭ ಇರುತ್ತೆ. ಅದನ್ನ ಮೀರಿ ಆತ ಯಾವಾಗಲೂ ವೈವಾಹಿಕ ಜೀವನಕ್ಕೆ ಬದ್ಧನಾಗಿರ್ತಾನೆ. ಮತ್ತು ಆತ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ತಾ ಹೋದ ಹಾಗೆ ಇನ್ನೊಂದು ಜವಾಬ್ದಾರಿಯನ್ನ ಯಾವತ್ತೂ ತೆಗೆದುಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ಈ ಯಾರೋ ಒಬ್ಬ ಅತ್ಯಧಿಕ ರೂಪಸಿನೋ ಅಥವಾ ಇನ್ಯಾರೋ ಹೇಳ್ತಾರಲ್ಲ, ಅವಳು ತನ್ನ ಬುಟ್ಟಿಗೆ ಹಾಕೊಂಡ್ಳು, ಇದೆಲ್ಲ ನಡೆಯೋದಿಲ್ಲ. ಇದನ್ನ ತುಂಬಾ ಜನ ಹೆಂಗಸರು ಯಾರ್ಯಾರು ಈ ತರ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ, ಅವ್ರು ಅರ್ಥ ಮಾಡ್ಕೋಬೇಕು. ಹಾಗೊಂದ್ ವೇಳೆ ಗಂಡ ಬೇರೆ ಕಡೆ ನೋಡಿದ ಅಂತ ಅಂದ್ರೆ ನಿಮ್ಮೊಳಗೇನು ಸಮಸ್ಯೆ ಇದೆ, ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹೆಂಡತಿ ಎಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಯಾವ ಹೆಣ್ಣುನು ಈ ಎರಡನೇ ಸಂಬಂಧ, ಮೂರನೇ ಸಂಬಂಧ ಅಥವಾ ಅಸ್ತಿತ್ವ ಇಲ್ಲದ ಸಂಬಂಧಗಳನ್ನೆಲ್ಲ ಒಪ್ಪಿಕೊಳ್ಳಲಾರಳು. ಸಾಮಾನ್ಯ 99.9% ಅಲ್ಲಿ ತುಂಬಾ ಎಕ್ಸೆಪ್ಷನಲ್ ಆಗಿದ್ದು, ತುಂಬಾ ಯಾವ ಕೆಟಗರಿಗೂ ಸೇರದ ವಿಶೇಷ ವ್ಯಕ್ತಿ ಆಗಿದ್ರೆ ಮಾತ್ರ ಆಕೆ ಅದನ್ನ ಒಪ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಒಂದು ದಿನ ಆಕೆ ಗುಡ್ ಬೈ ಹೇಳ್ತಾರೆ, ಇವರು ವಾಪಸ್ಸು ಯೂಟರ್ನ್ ತಗೊಂಡು ಬಂದು ನಿಂತ್ಕೊಳ್ತಾರೆ. ಹಾಗಾಗಿ ಒಂದನೇದಾಗಿ ಗಂಡಿಗೆ ಪ್ರೀತಿ ಬೇಕು, ಗಂಡಿಗೆ ಸಾಂತ್ವನ ಬೇಕು, ಮಗುವಿನ ಹಾಗೆ ಓಲೈಸ್ಬೇಕು, ಹಠ ಮಾಡ್ಕೊಂಡು ಕೂತಾಗ ರಮಿಸ್ಬೇಕು. ಬೆಳೆದಂತ ಮಗುವನ್ನ ನಾವು ದತ್ತು ತೆಗೆದುಕೊಂಡು ಹಾಗೆ ಈ ಮಗುವನ್ನ ನಿಭಾಯಿಸೋದ್ರಲ್ಲಿ ಏನಾದ್ರೂ ಸ್ವಲ್ಪ ಎಡವಟ್ಟಾಗ್ಬಿಡ್ತು ಅಂದ್ರೆ, ಪ್ರೀತಿ ಇವ್ರು ಮಾಡ್ತಿಲ್ಲ, ಇವರಿಗೆ ಬರೀ ದುಡ್ಡು ಬೇಕು, ನಾನೊಬ್ಬ ಫೆಸಿಲಿಟೇಟ್ರು, ನಾನು ಇವ್ರಿಗೆ ತಂದು ಹಾಕೋದಷ್ಟೇ, ನನ್ನ ಬಗ್ಗೆ ಇವ್ರಿಗೆ ಏನು ಕಾಳಜಿ ಇಲ್ಲ, ನಾನು ಇವ್ರಿಗೆ ಬೇಕಾಗಿಲ್ಲ, ಇವರಿಗೆ ನನ್ನ ದುಡ್ಡು ಮಾತ್ರ ಬೇಕು, ನನ್ನ ಕೆಲಸ ಮಾತ್ರ ಬೇಕು, ನನ್ನ ಸ್ಥಾನಮಾನ ಮಾತ್ರ ಬೇಕು, ನನ್ನ ರೂಪ ಮಾತ್ರ ಬೇಕು, ನನ್ನ ಜಾತಿ ಮಾತ್ರ ಬೇಕು. ಹಾಗೆ ಅವರ ಅವಶ್ಯಕತೆಗಳನ್ನ, ಅವರ ನಿರೀಕ್ಷೆಗಳನ್ನ, ಅಂದ್ರೆ ಹೆಂಡತಿ ಮಕ್ಕಳ ನಿರೀಕ್ಷೆಗಳನ್ನ ಮಾತ್ರ ನಾನು ಈಡೇರಿಸುವ ಒಬ್ಬ ಒಂದು ಯಂತ್ರ ಅಂತ ಆ ವ್ಯಕ್ತಿಗೆ ಅನಿಸಿದಾಗ ಆತ ಖಂಡಿತವಾಗಿಯೂ
ತನ್ನ ಆಪ್ಷನ್ಗಳನ್ನ ಹುಡುಕಿಕೊಂಡು ಹೊರಗೆ ಬಿಡುತ್ತಾನೆ. ಇದರಲ್ಲಿ ಯಾವ ಅನುಮಾನನೂ ಬೇಡ. ಹಾಗೊಂದ್ ವೇಳೆ ಆತ ತನ್ನ ನಿರೀಕ್ಷೆಗೆ ತಕ್ಕಂತೆ ಹುಡುಕಿಕೊಂಡು ಹೊರಗೆ ಬಿದ್ದು ಹೋದ ನಂತರ ಆ ಮತ್ತೊಂದು ಹೆಣ್ಣಿಗೆ ದೂರೋದ್ರಲ್ಲಿ ಯಾವ ಅರ್ಥ ಇರೋದಿಲ್ಲ. ಆತ ಹುಡುಕಿಕೊಳ್ಳ ತೊಡಗಿದ ತಕ್ಷಣ ಅಲರ್ಟ್ ಆಗ್ಬೇಕು. ಎಸ್, ನೀನು ಇವಾಗ ಮಾಡ್ಬೇಕು, ನನ್ನ ಪಾತ್ರ ಆತನ ಹೊರಗೆ ಬೀಳೋದ್ರಲ್ಲಿ ಎಷ್ಟಿದೆ, ಇವಾಗ ನಾನು ಅವನನ್ನ ವಾಪಸ್ ಬೇಕಾ ಬೇಡವಾ, ನನಗೆ ವಾಪಸ್ ಬೇಕಾದ್ರೆ ನಾನು ಏನ್ ಮಾಡ್ಬೇಕು, ಹೋಗೋದಾದ್ರೆ ಹೇಗೆ ನಾನು ಅವನಿಂದ ಕಳ್ಚ್ಕೋಬೇಕು, ಇದೆಲ್ಲ ಸ್ಪಷ್ಟತೆ ಇದ್ದಷ್ಟು ಆ ದಾಂಪತ್ಯದ ಗೊಂದಲಗಳು ಕಡಿಮೆ ಆಗುತ್ತೆ. ಹಾಗೆ ದೂರುವಿಕೆಗಳು, ಅಪವಾದ, ಕೋರ್ಟು ಕಚೇರಿ, ಈ ಪರಿಹಾರ ಮತ್ತೆ ಬಹಳಷ್ಟು ಮಾನಸಿಕ ಹಿಂಸೆಗಳು ತಪ್ಪುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಅದ್ಭುತವಾದ ದಾಂಪತ್ಯವನ್ನ ಎಲ್ಲ ಹೆಣ್ಮಕ್ಳು ನಡೆಸುವಂತ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಪುಟಾಣಿ ಸಂಚಿಕೆಯನ್ನ ಮುಗಿಸ್ತಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ತುಂಬಾ ವಿಷಯಗಳನ್ನ ನಾನು ಈ ವಾಹಿನಿಯಲ್ಲಿ, ಈ ಕ್ಷೇಮ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಹಂಚ್ಕೊಳ್ತೀನಿ. ಒಂದೊಂದೇ ಟಾಪಿಕ್ ತಗೊಂಡು, ಇದು ಸ್ಥೂಲವಾಗಿ ನಾನು ಹೇಳಿದ್ದು. ಮುಂದಿನ ದಿನಗಳಲ್ಲಿ ವಿಶೇಷವಾದ ಸಂಚಿಕೆಯನ್ನ ನಾನು ಮಾಡಿದ್ದೇನೆ. ನಿಮ್ಗೆ ಈ ವಾಹಿನಿ, ಈ ಕಾರ್ಯಕ್ರಮ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಪ್ರೀತಿಯಿಂದ ನೋಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.